ಹಾಯ್ ಎಲ್ರಿಗೂ, ಏನು ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಸೂಪರ್ ಆಗಿರುವ ಒಂದು ಜಾತ್ರೆ ಗೊತ್ತುಂಟಾ. ನಮ್ಮ ಸುಳ್ಯದಲ್ಲಿ ಸುಳ್ಯ ಜಾತ್ರೆ ರಥೋತ್ಸವ ನಾವು ಹೋಗ್ತಾ ಇದ್ದೇವೆ. ನಮಗೆ ಪಾರ್ಕಿಂಗಿಗೆ ಒಂದು ಕಡೆ ಕೂಡ ಜಾಗ ಸಿಗಲಿಲ್ಲ. ಎಲ್ಲಿ ಹೋದ್ರೂ ವೆಹಿಕಲ್ ಫುಲ್ಲು ರಶ್, ಜನ ಯೋಚನೆ ಮಾಡಿ 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 ಒಂದು ರಿಲೇಟಿವ್ ಮನೆಯಲ್ಲಿ ನಮಗೆ ಪಾರ್ಕಿಂಗಿಗೆ ವ್ಯವಸ್ಥೆ ಆಯಿತು. ಅಂತೂ ಇಂತೂ ಹಬ್ಬ ಸದ್ಯ ಅಂದ್ಕೊಂಡೆ. 1 ಗಂಟೆ ನಾವು ವೆಹಿಕಲಲ್ಲಿ ಸ್ಟಕ್ ಆಗಿದ್ದೆವು. ಅಂದರೆ ಆಚೀಚೆ ಹೋದ್ರೂ ಬಾಕಿ ಆಗೋದು, ಎಲ್ಲಿ ಇಡೋದು, ಬರೇ 1 ಗಂಟೆ ನಾವು ಪಾರ್ಕಿಂಗ್ ಮಾಡಲಿಕ್ಕೇ ಜಾಗ ಹುಡುಕಿ ಸಾಕಾಗಿದೆ. ನೀವೇ ನೋಡಿ, ಎಷ್ಟು ನೋಡಿದ್ರೂ ಎಲ್ಲ ಕಡೆ ವೆಹಿಕಲ್ ಪಾರ್ಕಿಂಗ್ ಆಗಿದೆ. ಲಾಸ್ಟಿಗೆ ನಮಗೆ ಒಂದು ಮನೆಯಲ್ಲಿ ಪಾರ್ಕಿಂಗಿಗೆ ಜಾಗ ಸಿಕ್ಕಿತ್ತು. ಅದು ರಿಲೇಷನ್ ಮನೆ ಆಗಿರೋದ್ರಿಂದ ಅಲ್ಲಿ ಮತ್ತೆ ನಾವು ಆರಾಮ್ಸೆ ಗಾಡಿನ ಪಾರ್ಕ್ ಮಾಡಿ ಹೊರಗಡೆ ನೋಡಿ, ಎಲ್ಲಿ ನೋಡಿದರೂ ಬಟ್ಟೆ, ಬೆಡ್ಶೀಟು ಎಲ್ಲ ಉಂಟಿಲ್ಲಿ. ತುಂಬ ರೋಡಲ್ಲೇ ಎಲ್ಲ ಇರೋದು. ಹಾಗೆ ಇವಳು ಏನಾದರೂ ತಿನ್ನಲಿಕ್ಕೆ ಕೊಡಿ ಅಂತ ಕೇಳ್ತಿದ್ದೆ. ಇವಳಿಗೆ ಜೋಳ ಅಂದರೆ ತುಂಬ ಇಷ್ಟ, ಸ್ವೀಟ್ ಕಾರ್ನ್. ಬರೀ ಪೆಪ್ಪರು ಎಲ್ಲ ಹಾಕಲಿಕ್ಕಿಲ್ಲ, ಬಟರ್ ಸಾಲ್ಟ್ ಹಾಕಿ ತಿಂತಾ ಇದ್ದಾಳೆ. ಆಮೇಲೆ ನಾವು ಮುಂದೆ ಹೋದೆ. 1-2 ಸತಿ ಹೋಗಿ ಬಾಕಿಯಾಗಿ ನಾವು ರಿಟರ್ನ್ ಬರೋದು, ಬೇಡ ಹೋಗ್ಲಿಕ್ಕಾಗೋದಿಲ್ಲ ಅಂತ. ಅಂತೂ ಹಠ ಬಿಟ್ಟು ನಾವು ಬೇರೆ ದಾರಿಯೆಲ್ಲ ಹುಡುಕಿ ಎಡೆಯಿಂದೆಲ್ಲ ಹೋಗಿ ಮುಂದೆ ಹೋದೆವು. ಇದು ಉಂಟು ಗೊತ್ತುಂಟ ನಿಮಗೆ. ಒಂದ್ಸತಿ ನೀವು ಬರ್ಬೋದು ಹಗಲು. ಈಗ ಕೂಡ ಸಂತೆ ಎಲ್ಲ ಇರ್ತದೆ ಹಾಗೆಯೇ. ಇಲ್ಲಿ ನೋಡಿ, ರಥ ಮೊದಲೇ ಹೊರಗಡೆ ಬಂದು ನಿಂತಿದೆ, ರಥ ಬೀದಿಯಲ್ಲಿ ಹೋಗಲಿಕ್ಕೆ. ಆದರೆ ದೇವರು ಪಲ್ಲಕ್ಕಿ ಉತ್ಸವನ ಆಗ್ತಾ ಉಂಟು ಒಳಗಡೆ.
ಹೀಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ನಾವು ರಥ ಎಳೆಯೋದನ್ನು ನೋಡಬೇಕು ಅಂತ ಇಷ್ಟಪಟ್ಟು ಹೋದ್ವು, ಆದರೆ ತುಂಬ ಲೇಟ್ ಆಯಿತು ಅಂತ ರಿಟರ್ನ್ ಮನೆಗೆ ಬಂದೆವು. ಬಾಯ್, ಥ್ಯಾಂಕ್ ಯು.